ಖಾರವಾಗಿ ಏನಾದರೂ ತಿನ್ಬೇಕನ್ಸಿದ್ರೆ ಜಸ್ಟ್ ಈ ಟೊಮೆಟೊ ಭರ್ತಾನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಆಹಾ ಏನು ರುಚಿ ಅಂತೀರ. ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಅನ್ನಕ್ಕಷ್ಟೇ ಅಲ್ಲ, ಚಪಾತಿ ರೊಟ್ಟಿ ಕೂಡ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಪ್ರಸಿದ್ಧ ರೆಸಿಪಿ ಅಂತ ಹೇಳ್ಬೋದು. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ. ಸೊ ನೋಡಿ, ಈ ಭರ್ತಾ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 10 ಬೆಳ್ಳುಳ್ಳಿನ ಸೇರಿಸ್ತಿದ್ದೀನಿ. ಇವಾಗ ಮೊದಲಿಗೆ ಬೆಳ್ಳುಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಂಡು ತಗೋಬೇಕು. ಮತ್ತು ಈ ಸಿಂಪಲ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ನೋಡಿ, ಇವಾಗ ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪಾಗಿದೆ. ಕೆಂಪಾದ್ಮೇಲೆ ಇದನ್ನು ನಾನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಓಕೆ ನೋಡಿ, ಇವಾಗ ಬೆಳ್ಳುಳ್ಳಿ ಹುರ್ಕೊಂಡಾದ್ಮೇಲೆ ಇದೇ ಪ್ಯಾನ್ನಲ್ಲಿ ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಅದ. ಇದು ಜಾಸ್ತಿ ಖಾರ ಇಲ್ಲ, ಬಟ್ ಕಲರ್ ಬರುತ್ತೆ ಇದು ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ. ನಿಮಗೆ ಜಾಸ್ತಿ ಖಾರ ಬೇಕಿದ್ದರೆ ನೀವು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಒಂದೆರಡು. ಓಕೆ ನೋಡಿ, ಈ ಮೆಣಸಿನ್ಕಾಯಿ ಕೂಡ ನಾನು ಪೂರ್ತಿಯಾಗಿ ಕ್ರಿಸ್ಪಿ ಆಗೋ ತನಕ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ, ಇದು ಕೂಡ ಕ್ರಿಸ್ಪಿ ಆಗಿದೆ. ಇವಾಗ ಇದೇ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಇಲ್ಲಿ ಹಾಕೋಬೋದು ಮೆಣಸಿನ್ಕಾಯಿನ. ಮತ್ತು ಬ್ಯಾಡಗಿ ಇತ್ತಂದರೆ ಬ್ಯಾಡಗಿನೇ ಬಳಸಿ, ತುಂಬಾ ಸರಿಯಾಗಿ ಕಲರ್ ಬರುತ್ತೆ. ಇದಕ್ಕೆ ಜಾಸ್ತಿ ಖಾರ ಏನು ಇರೋದಿಲ್ಲ ಅದು. ಇವಾಗ ಮತ್ತೆ ಇದೇ ಪ್ಯಾನ್ನಲ್ಲಿ ಒಂದು 2 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಇದು ಕೂಡ ನೋಡಿ ಪೂರ್ತಿಯಾಗಿ ಕೆಂಪಾಗಬೇಕು. ಕೆಂಪಾದ್ಮೇಲೆ ಇದು ಕೂಡ ನಾನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಓಕೆ ನೋಡಿ, ನೋಡ್ತಿರ್ಬೋದು ಯಾವ ರೀತಿಯಾಗಿ ಕೆಂಪಾಗಿದೆ ಅಂತೇಳಿ. ಇವಾಗ 3 ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿಗೆ ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. ಸೊ ನೋಡ್ಕೊಂಡು ನೀವು ಇಲ್ಲಿ ಮೆಣಸಿನ್ಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇವಾಗ ಈ ಟೊಮೆಟೊ ಕೂಡ ಸಾಫ್ಟ್ ಮಾಡ್ಕೊಂಡು ತೊಗೋಬೇಕು. ಇಲ್ಲೇ ಉಪ್ಪು ಹಾಕ್ತಿದ್ದೀನಿ ನಾನು ರುಚಿಗೆ ತಕ್ಕಷ್ಟು. ಇಲ್ಲೇ ಉಪ್ಪು ಹಾಕೋದ್ರಿಂದ ಟೊಮೆಟೊ ಜಲ್ದಿ ಸಾಫ್ಟ್ ಆಗುತ್ತೆ. ಇವಾಗ ನೋಡಿ, ಒಂದು 2-3 ನಿಮಿಷ ನಾನು ಮುಚ್ಚಿಟ್ಟಿದ್ದೆ. ಇವಾಗ ಇದನ್ನು ಉಲ್ಟಾ ಹಾಕ್ತಿದ್ದೀನಿ. ಉಪ್ಪು ನೀವು ಆಮೇಲೆ ಕೂಡ ಹಾಕೋಬೋದು, ಬಟ್ ಇಲ್ಲಿ ಹಾಕಿದರೆ ಏನಾಗುತ್ತೆ, ಟೊಮೆಟೊ ಜಲ್ದಿ ಸಾಫ್ಟ್ ಆಗುತ್ತೆ. ಹೀಗಾಗಿ ಇಲ್ಲೇ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಇವಾಗ ನನಗೆ ಇಲ್ಲಿ ಸ್ವಲ್ಪನೇ ಎಣ್ಣೆ ಕಮ್ಮಿ ಅನಿಸ್ತಿದೆ. ಹೀಗಾಗಿ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ತಿದ್ದೀನಿ ಇದಕ್ಕೆ ಸೈಡಿಗೆ. ಎಣ್ಣೆ ಹಾಕಿ ಪೂರ್ತಿಯಾಗಿ ಟೊಮೆಟೊ ಸಾಫ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಮುಚ್ಚೆ ಬೇಯಿಸ್ಕೊಳ್ಳಿ, ಜಲ್ದಿ ಬೇಯುತ್ತೆ. ವಾವ್ ನೋಡಿ, ಪೂರ್ತಿಯಾಗಿ ಟೊಮೆಟೊ ಸಾಫ್ಟ್ ಆಗಿದೆ. ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣ್ತಿದೆ ಅಂತೇಳಿ. ಇವಾಗ ಏನು ಮಾಡಬೇಕು, ನೀವು ನೋಡ್ತಿರ್ಬೋದು ಪೂರ್ತಿ ಸಾಫ್ಟ್ ಆದಮೇಲೆ ಅದ್ರ ಮೇಲಿನ ಕವರ್ನ ತಕ್ಕೋಬೇಕಾಗುತ್ತೆ. ಅಂದರೆ ಸಿಪ್ಪೆನ ಬೇರೆ ಮಾಡಬೇಕಾಗುತ್ತೆ. ನೋಡಿ, ಸಲೀಸಾಗಿ ಬರುತ್ತೆ ಅದು ಟೊಮೆಟೊ ಸಾಫ್ಟ್ ಆಗಿದ್ದರೆ. ಇವಾಗ ಎಲ್ಲನೂ ಸಿಪ್ಪೆನ ಬೇರೆ ಮಾಡ್ಕೊತಿದ್ದೀನಿ. ಇವಾಗ ಸಿಪ್ಪೆ ಬೇರೆ ಮಾಡ್ಕೋಬೇಕು. ಮತ್ತು ಗ್ಯಾಸ್ ಕೂಡ ನಾನಿಲ್ಲಿ ಬಂದ್ ಮಾಡ್ಕೊತಿದ್ದೀನಿ. ಟೊಮೆಟೊ ಪೂರ್ತಿ ಸಾಫ್ಟ್ ಆಗಿದೆ ಅಲ್ವಾ. ಸೊ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಾಗಿದೆ. ಇವಾಗ ಈ ಮೆಣಸಿನ್ಕಾಯಿನ ಮೊದಲಿಗೆ ಕೈಲಿಂತದನ್ನು ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ, ತುಂಬಾ ಗರಿಗರಿಯಾಗಿರುತ್ತೆ, ಅಂದರೆ ಕ್ರಿಸ್ಪಿ ಇರುತ್ತೆ. ಕೈಲಿಂತ ಅದು ಮ್ಯಾಶ್ ಆಗುತ್ತೆ. ಅದೇ ರೀತಿ ನಾನಿಲ್ಲಿ ಬೆಳ್ಳುಳ್ಳಿ ಕೂಡ ಕೈಲಿಂತ ಮ್ಯಾಶ್ ಮಾಡ್ಕೊತಿದ್ದೀನಿ. ನಿಮಗೆ ಕೈಲಿಂತ ಮ್ಯಾಶ್ ಮಾಡ್ಕೋವಾಗ ಕಷ್ಟ ಅನಿಸ್ತಿದ್ರೆ ಯಾವುದಾದ್ರೂ ಒಂದು ಮ್ಯಾಶರ್ ತೊಗೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೋಬೋದು ಅದರಲ್ಲಿಂತ ಕೂಡ. ಇವೆರಡು ಮ್ಯಾಶ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಟೊಮೆಟೊ ಸೇರಿಸ್ತಿದ್ದೀನಿ. ಈ ಟೊಮೆಟೊ ಕೂಡ ಅಷ್ಟೇ ಕೈಲಿಂತ ಕೂಡ ಮ್ಯಾಶ್ ಮಾಡ್ಕೋಬೋದು, ಅಥವಾ ಯಾವುದಾದ್ರೂ ಒಂದು ಚಮಚ ತೊಗೊಂಡು ಅದರಲ್ಲಿಂತ ಕೂಡ ನೀವಿಲ್ಲಿ ಮ್ಯಾಶ್ ಮಾಡ್ಕೋಬೋದು. ನೀವಿಲ್ಲಿ ಮೊದಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಅಲ್ಲಿ ಸೇರಿಸಿಲ್ಲ ಅಂದರೆ ಈ ಟೈಮ್ನಲ್ಲಿ ಇಲ್ಲಿ ಹಾಕೋಬೋದು ಉಪ್ಪು. ನೋಡಿ ಎಷ್ಟು ಸಲೀಸಾಗಿ ಮ್ಯಾಶ್ ಆಗ್ತಿದೆ ಅದು, ಅಷ್ಟು ಸರಿಯಾಗಿ ಸಾಫ್ಟ್ ಆಗಿದೆ ಈ ಟೊಮೆಟೊ. ಈ ರೀತಿ ಯಾವುದಾದ್ರೂ ಒಂದು ಚಮಚ ಅಥವಾ ಕೈಲಿಂತೆ ಅಥವಾ ಈ ರೀತಿ ಮಾಡ್ಕೋಬೋದು. ನೋಡಿ, ಕಚ್ಚಾ ಪಕ್ಕನೇ ಮಾಡ್ಕೋಬೇಕು, ಜಾಸ್ತಿ ಪೂರ್ತಿಯಾಗಿ ಸಾಫ್ಟಾಗಿ ಮಾಡ್ಕೋಬಾರ್ದು ಇಲ್ಲಿ ಮ್ಯಾಶ್ನ. ಇವಾಗ ಈರುಳ್ಳಿ ಸೇರಿಸ್ತಿದ್ದೀನಿ. ಮೊದಲಿಗೆ ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಕೊನೆಯಲ್ಲಿ ಇದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ವಾವ್ ನೋಡಿ, ಎಷ್ಟು ಮಸ್ತಾಗಿ ಬಂದಿದೆ, ಅಷ್ಟೇ ಸರಿಯಾಗಿ ಕಾಣ್ತಿದೆ ಇದು. ಮತ್ತು ತಿನ್ನೋಕೆ ಕೂಡ ಅಷ್ಟೇ ರುಚಿಯಾಗಿದೆ ನಮ್ಮ ಟೊಮೆಟೊ ಭರ್ತಾ ರೆಸಿಪಿ. ಸೊ ನೋಡಿ, ತಯಾರಾಗಿದೆ ಇವಾಗ ನಮ್ಮ ದಿಢೀರ್ ಟೊಮೆಟೊ ಭರ್ತಾ ರೆಸಿಪಿ. ಚಪಾತಿ, ಅನ್ನ, ರೊಟ್ಟಿ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಮತ್ತು ಈ ಟೊಮೆಟೊ ಭರ್ತಾನ ಹಾಕ್ಕೊಂಡು ತಿಂದು ನೋಡಿ. ಇದ್ರ ಮುಂದೆ ಬೇರೆ ಎಲ್ಲ ರೆಸಿಪಿ ಸಪ್ಪೆ ಅನಿಸುತ್ತೆ ನಿಮಗೆ, ಅಷ್ಟು ರುಚಿಯಾಗಿರುತ್ತೆ ಮತ್ತು ಎಷ್ಟು ಸುಲಭವಾಗಿ ಮಾಡ್ಕೋಬೋದಲ್ವಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತು ಈ ಸಿಂಪಲ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಮತ್ತು ನಿಮಗೆ ಜಾಸ್ತಿ ಖಾರ ಬೇಕಿದ್ದರೆ ಇದರಲ್ಲಿ ಒಂದು 2-3 ಗುಂಟೂರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಖಾರವಾಗಿ ಬರುತ್ತೆ. ನಿಮಗೆ ಖಾರ ಇಷ್ಟ ಇಲ್ಲ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಬಳಸ್ಕೊಂಡು ಈ ರೆಸಿಪಿನ ಮಾಡಿ ನೋಡಿ, ತುಂಬಾ ಸರಿಯಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.